ಸೊ ಇಲ್ಲಿ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಡ್ಸ್ ಕಾಣಿಸುತ್ತೆ. ಅಂದರೆ ಫೇಸ್ಬುಕ್ ನನಗೆ ಕೇಳ್ತಾ ಇದೆ, ಮೆಟಾ ನನಗೆ ಕೇಳ್ತಾ ಇದೆ, ನಿನ್ನ ಆಡ್ನ ಉದ್ದೇಶ ಏನು, ಆಬ್ಜೆಕ್ಟಿವ್ ಏನು. ಆಬ್ಜೆಕ್ಟಿವ್ ಅಂದರೆ ಉದ್ದೇಶ. ಒಂದನೇದು ಅವೇರ್ನೆಸ್. ಅವೇರ್ನೆಸ್ ಅಂದರೆ ಏನು, ನಿಮ್ಮ ಮಾರ್ಕೆಟಲ್ಲಿ ಸ್ವಲ್ಪ ತಿಳುವಳಿಕೆ ಮೂಡಿಸುವಂಥದ್ದು ನಿಮ್ಮ ಪ್ರಾಡಕ್ಟ್ ಮೇಲೆ ಅಥವಾ ಬಿಸ್ನೆಸ್ನ ಮೇಲೆ. ಇಟ್ ಸಪೋಸ್ ಟೇಕ್ ಎನ್ ಎಕ್ಸಾಂಪಲ್, ನಿಮ್ಮ ಊರಲ್ಲಿ ಒಂದು ನೀವು ಶೋರೂಮ್ ಓಪನ್ ಮಾಡಿದ್ದೀರಾ, ಶಾಪ್ ಓಪನ್ ಮಾಡಿದ್ದೀರಾ, ಅಥವಾ ಒಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಿದ್ದೀರಾ, ಏನೋ ನಿಮ್ಮದು ಸೆಂಟರ್ ಓಪನ್ ಮಾಡ್ಕೊಂಡಿದ್ದೀರಾ. ಅದು ಜನರಿಗೆ ಇನ್ನೂ ಗೊತ್ತಿಲ್ಲ. ನೀವು ಸ್ಟಾರ್ಟ್ ಮಾಡಿ 1 ತಿಂಗಳಾಯಿತು, 2 ತಿಂಗಳಾಯಿತು, ಜನರಿಗೆ ಅದ್ರ ಬಗ್ಗೆ ಅರಿವಿನ್ನೂ ಮೂಡಿಲ್ಲ. ಸೊ ನೀವು ಅರಿವು ಮೂಡಿಸ್ಬೇಕು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ. ಹಿಂದೆಲ್ಲ ಹಳ್ಳಿ ಕಡೆ ಅಥವಾ ಊರುಗಳಲ್ಲಿ ಹಿಂದಿನ ಕಾಲದಲ್ಲಿ ಏನಾದರೂ ಸೋಷಿಯಲ್ ಆಗಿ ಅವೇರ್ನೆಸ್ ಬಿಲ್ಡ್ ಮಾಡಬೇಕು ಅಂದರೆ ಹೋಗಿ ತಮಟೆಯನ್ನು ಹೊಡಿತಾ ಇದ್ರಲ್ವಾ. ಸಿಂಪಲ್ ವರ್ಡಲ್ಲಿ ಹೇಳಬೇಕಂದ್ರೆ ಇದೊಂಥರ ಡಿಜಿಟಲ್ ತಮಟೆ. ನಿಮ್ಮ ಲೊಕೇಶನಲ್ಲಿ ಅಥವಾ ಎಂಟೈರ್ ಕರ್ನಾಟಕದಲ್ಲಿ ಅಥವಾ ಎಂಟೈರ್ ಇಂಡಿಯಾದಲ್ಲಿ ನೀವು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ, ಈ ಪ್ರಾಡಕ್ಟ್ ಅಥವಾ ಈ ಸರ್ವಿಸ್, ಈ ಸೇವೆಗಳು ಇಂಥ ಜಾಗದಲ್ಲಿ ಸಿಗ್ತಾ ಇದೆ, ಇಂಥ ಬಿಸ್ನೆಸ್ ನೇಮ್, ನಿಮ್ಮ ಬಿಸ್ನೆಸ್ ನೇಮಿಂದ ನಾವು ಈ ಸಂಸ್ಥೆಯಿಂದ ಈ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ನೀವು ಅನೌನ್ಸ್ಮೆಂಟ್ ಮಾಡ್ತೀರಾ. ಆವಾಗ ಅವೇರ್ನೆಸ್ ಆಪ್ಷನ್ನ ನೀವು ಆಬ್ಜೆಕ್ಟಿವ್ ಆಗಿ ಕೊಡಬೇಕು. ಟ್ರಾಫಿಕ್ ಅಂದರೆ ನಿಮ್ಮ ಆಡ್ನ ನೋಡಿದಂತಹ ಜನರು ಡೈರೆಕ್ಟ್ ಆಗಿ ನಿಮ್ಮ ವೆಬ್ಸೈಟ್ ವಿಸಿಟ್ ಮಾಡಬೇಕು ಅಂತ ಇದ್ದರೆ ನೀವು ಟ್ರಾಫಿಕ್ ಆಪ್ಷನ್ನ ಕೊಡಬೇಕು. ಟ್ರಾಫಿಕ್ ಅಂದರೆ ವೆಬ್ಸೈಟ್ ಟ್ರಾಫಿಕ್ ಅಥವಾ ಆ್ಯಪ್ ಟ್ರಾಫಿಕ್, ಆ ರಿಲೇಟೆಡೇ ಬರುತ್ತೆ. ಇದು ಇಲ್ಲಿದೆ ನೋಡಿ, ವೆಬ್ಸೈಟ್, ಆ್ಯಪ್ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್, ಫೇಸ್ಬುಕ್ ಈವೆಂಟ್, ಆವಾಗ ಟ್ರಾಫಿಕ್ ಕೊಡಬೇಕು. ಎಂಗೇಜ್ಮೆಂಟ್ ಅಂದರೆ ನಿಮಗೆ ನಿಮ್ಮ ಆ್ಯಡ್ನ ನೋಡಿದಂಥವರು ಜಾಸ್ತಿ ನಿಮ್ಮ ಪೇಜ್ಗಳ ಮೇಲೆ ಅಥವಾ ನಿಮ್ಮ ಕಾಂಟೆಂಟ್ಗಳ ಮೇಲೆ ರಿಯಾಕ್ಟ್ ಮಾಡಬೇಕು, ಲೈಕ್ಸ್ ಮಾಡಬೇಕು, ಕಾಮೆಂಟ್ಸ್ ಮಾಡಬೇಕು, ಅಥವಾ ನಿಮ್ಮ ಪೇಜ್ನ ಫಾಲೋ ಮಾಡಬೇಕು ಅನ್ನಂಗಿದ್ರೆ ನೀವು ಎಂಗೇಜ್ಮೆಂಟ್ ಆಪ್ಷನ್ನ ಕೊಡ್ಬೋದು. ಲೀಡ್ಸ್, ಇದು ಇಂಪಾರ್ಟೆಂಟ್. ಇದನ್ನೆಲ್ಲ ನಾವೆಲ್ಲ ಮಾಡಕ್ಕೆ ಹೋಗ್ತಿರೋದು. ನಮಗೆ ಲೀಡ್ಸ್ ಬೇಕು, ನಮಗೆ ಕಸ್ಟಮರ್ಸ್ ಬೇಕು, ಎನ್ಕ್ವೈರೀಸ್ ಬೇಕು. ನಿಮ್ಮ ಪೇಜ್ನ ಫಾಲೋ ಮಾಡು ಬಿಡು, ಐ ಡೋಂಟ್ ಬಾದರ್. ಟ್ರಾಫಿಕ್ ನಿಮ್ಮ ವೆಬ್ಸೈಟಿಗೆ ಬಾ, ಐ ಡೋಂಟ್ ಬಾದರ್. ಅವೇರ್ನೆಸ್ ಅಂತೂ ಆಲ್ರೆಡಿ ಇದೆ. ನನಗೆ ಲೀಡ್ಸ್ ಬೇಕು, ಎನ್ಕ್ವೈರೀಸ್ ಬೇಕು. ಐ ವಾಂಟ್ ಪೀಪಲ್ ಟು ಪರ್ಚೇಸ್ ಮೈ ಪ್ರಾಡಕ್ಟ್. ಇದು ಫುಲ್ಫಿಲ್ ಆದರೆ ಬಾಕಿದೆಲ್ಲ ಫುಲ್ಫಿಲ್ ಆಗುತ್ತೆ. ಸೊ ನನಗೆ ಬೇಸಿಕಲಿ ಬೇಕಾಗಿರೋದು ಲೀಡ್ಸು. ಆ ಒಬ್ಜೆಕ್ಟಿವ್ ಇದ್ದರೆ ಲೀಡ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಒಂದು ಆ್ಯಪ್ ಇದೆ, ನೀವು ಆ್ಯಪ್ನ ಪ್ರಮೋಟ್ ಮಾಡ್ತೀರಾ, ನಿಮ್ಮ ಆ್ಯಡ್ನ ನೋಡಿದಂತಹ ಜನರು ನಿಮ್ಮ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳುವಂಥ ಆಪ್ಷನ್ ಇದ್ದರೆ ನೀವು ಆ್ಯಪ್ ಪ್ರಮೋಷನ್ ಅಂತ ಕೊಡಿ. ಸೇಲ್ಸ್ ಅಂದರೆ ನಿಮ್ಮ ಆ್ಯಡ್ನ ನೋಡಿದಂತಹ ಜನರು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ನಿಮ್ಮ ಇ ಕಾಮರ್ಸ್ ವೆಬ್ಸೈಟಿಗೆ ಹೋಗ್ತಾರೆ. ನೀವೊಂದು ಇ ಕಾಮರ್ಸ್ ವೆಬ್ಸೈಟ್ ಇಟ್ಕೊಂಡಿದ್ದೀರಾ, ಅಪರಲ್, ಫ್ಯಾಷನ್ದು, ಡ್ರೆಸ್ಸಸ್ದು, ಸ್ಯಾರಿದು ಅಥವಾ ಕಾಸ್ಮೆಟಿಕ್ಸ್ದು, ಎನಿಥಿಂಗ್. ನಿಮ್ದು ಇ ಕಾಮರ್ಸ್ ವೆಬ್ಸೈಟ್ ಇದೆ, ಕ್ಲಿಕ್ ಮಾಡಿದಾಗ ವೆಬ್ಸೈಟಿಗೆ ಹೋಗ್ತಾರೆ, ಯಾವ ಪ್ರಾಡಕ್ಟ್ ಬೇಕು ಪರ್ಚೇಸ್ ಮಾಡ್ತಾರೆ, ಅಮೌಂಟ್ ಪೇ ಮಾಡ್ತಾರೆ, ಅಡ್ರೆಸ್ ಕೊಡ್ತಾರೆ, ಚೆಕ್ಔಟ್ ಮಾಡ್ತಾರೆ. ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ, ಇದೆಲ್ಲ ಆಪ್ಷನ್ ಇದೆಯಲ್ಲ, ಆವಾಗ ನೀವು ಸೇಲ್ಸ್ ಅಥವಾ ನಿಮ್ಮ ಪರ್ಸನಲ್ ಓನ್ ಇ ಕಾಮರ್ಸ್ ವೆಬ್ಸೈಟ್ ಇದ್ರೂ ಕೂಡ ಈ ಆಪ್ಷನ್ ಕೊಡ್ಬೋದು. ಆವಾಗ ನೀವು ಸೇಲ್ಸ್ ಅಂತ ಕೊಡ್ಬೋದು. ನಾನು ಸದ್ಯಕ್ಕೆ ಲೀಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಲೀಡ್ಸ್ ಆಪ್ಷನ್ನ ಕೊಡ್ತಾ ಇದ್ದೀನಿ. ಸೊ ಇದು ಬಿಗಿನಿಂಗ್ ಆಫ್ ಎನ್